ಹುಂಡಿಯ ಒಂದು ಕೀಲಿಕೈ ಟ್ರಸ್ಟ್ನ ಬಳಿ ಇದ್ರೆ ಇನ್ನೊಂದು ಬ್ಯಾಂಕ್ ಬಳಿ ಇರುತ್ತೆ. ಕೆಲವರು ರಾಮ ಮಂದಿರ ಟ್ರಸ್ಟ್ ಸ್ವತಃ ದೇಗುಲದ ಹುಂಡಿ ಹಣವನ್ನ ಎಣಿಸ್ತದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಟ್ರಸ್ಟ್ ಸಂಪೂರ್ಣ ನಿಯಂತ್ರಣ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಸಂಪೂರ್ಣವಾಗಿ ದಾರಿ ತಪ್ಪಿಸುವಂತಹ ಆರೋಪಗಳು. ಯಾಕಂದ್ರೆ ರಾಮ ಮಂದಿರದ ಟ್ರಸ್ಟ್ ನ ಪಾತ್ರ ಬಹಳ ಸೀಮಿತವಾಗಿರುವಂತದ್ದು. ಹುಂಡಿ ಅಥವಾ ದೇಣಿಗೆ ಪೆಟ್ಟಿಗೆಯ ವ್ಯವಸ್ಥೆ ಹೇಗಿದೆ ಅಂದ್ರೆ ಅಲ್ಲಿ ಹುಂಡಿಗೆ 2 ಬೀಗದ ಕೀಲಿಕೈಗಳಿರುತ್ತೆ. ಒಂದು ಕೀಲಿಕೈ ಬ್ಯಾಂಕ್ ಹೊಂದಿದ್ರೆ ಮತ್ತೊಂದು ಕೀಲಿಕೈ ಟ್ರಸ್ಟ್ ನ ಬಳಿ ಇರುತ್ತೆ. ಹುಂಡಿಯನ್ನ ಎಣಿಸುವಲ್ಲಿ ಟ್ರಸ್ಟ್ಗೆ ಯಾವುದೇ ಪಾತ್ರ ಇರುವುದಿಲ್ಲ. ಹುಂಡಿ ತೆರೆಯುವ ಸಮಯ ಬಂದಾಗ ಬ್ಯಾಂಕಿನ ತಂಡ ಮತ್ತು ಟ್ರಸ್ಟ್ ಪ್ರತಿನಿಧಿಗಳು ಉಪಸ್ಥಿತರಿರ್ತಾರೆ. ಹುಂಡಿಯನ್ನ ತೆರೆಯಲಾಗುತ್ತದೆ ಮತ್ತು ದೇಣಿಗೆ ಮೊತ್ತವನ್ನ ಬ್ಯಾಂಕಿನ ಮೇಲ್ವಿಚಾರಣೆಯಲ್ಲಿ ಎಣಿಕೆಗೆ ಹೋಗ್ತದೆ. ರಾಮ ಮಂದಿರ ಟ್ರಸ್ಟ್ ಹಣವನ್ನ ಸ್ವತಃ ಎಣಿಸೋದಿಲ್ಲ. ಸರಳವಾಗಿ ಹೇಳೋದಾದ್ರೆ ನೀವು 1,000 ರೂಪಾಯಿಯನ್ನ ದೇವಸ್ಥಾನದ ಹುಂಡಿಗೆ ಹಾಕಿದ್ದೀರಿ ಅಂತ ಊಹಿಸಿಕೊಳ್ಳಿ. ಹುಂಡಿ ತೆರೆಯುವ ದಿನದಂದು ಒಂದು ಕಡೆ ಬ್ಯಾಂಕ್ ಅಧಿಕಾರಿ ತನ್ನ ಬಳಿ ಇರುವ ಕೀಲಿಕೈಯನ್ನ ತರ್ತಾನೆ, ಇನ್ನೊಂದು ಕಡೆ ಟ್ರಸ್ಟ್ ನ ಪ್ರತಿನಿಧಿ ತನ್ನ ಕೀಲಿಕೈಯನ್ನ ತರ್ತಾನೆ. 2 ಕೀಲಿಕೈಗಳನ್ನ ಬಳಸಿ ಹುಂಡಿಯನ್ನ ತೆರೆಯಲಾಗುತ್ತದೆ. ಸಂಪೂರ್ಣ ಮೊತ್ತ ನೇರವಾಗಿ ಬ್ಯಾಂಕ್ ಕೌಂಟರ್ಗೆ ಹೋಗ್ತದೆ. ಅಲ್ಲಿ ಬ್ಯಾಂಕ್ ಸಿಬ್ಬಂದಿ ತಮ್ಮ ಕೈಯಾರೆ ಮತ್ತು ಯಾಂತ್ರಿಕವಾಗಿ ಹಣವನ್ನ ಎಣಿಸ್ತಾರೆ. ರಾಮ ಮಂದಿರ ಟ್ರಸ್ಟ್ ನ ಸದಸ್ಯರು ಸಾಕ್ಷಿಗಳಾಗಿ ನಿಲ್ತಾರೆ. ಎಣಿಕೆ ಪ್ರಕ್ರಿಯೆಯಲ್ಲಿ ಅವರು ಭಾಗಿಯಾಗೋದಿಲ್ಲ. ಭಾರತದ ಅನೇಕ ಯಾತ್ರಾ ಸ್ಥಳಗಳಲ್ಲಿ ಮತ್ತು ಸರ್ಕಾರಿ ಯೋಜನೆಗಳಲ್ಲಿಯೂ ಸಹ ಇದೇ ವ್ಯವಸ್ಥೆಯನ್ನ ಅನುಸರಿಸಲಾಗುತ್ತೆ. ಎರಡೂ ಪಕ್ಷಗಳ ಸಮ್ಮುಖದಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಳಲು ಈ ರೀತಿಯಾಗಿ ಮಾಡಲಾಗುತ್ತದೆ. ಒಂದು ವೇಳೆ ಟ್ರಸ್ಟ್ ಸಂಪೂರ್ಣ ನಿಯಂತ್ರಣವನ್ನ ಹೊಂದಿದ್ದಿದ್ರೆ ಅಲ್ಲಿ ಕೇವಲ ಒಂದೇ ಕೀಲಿಕೈ ಇರ್ತಾ ಇತ್ತು. ಆದ್ರೆ ಇಲ್ಲಿ 2 ಕೀಲಿಕೈಗಳಿದ್ದಾವೆ. ಒಂದು ಟ್ರಸ್ಟ್ ನ ಬಳಿ ಇದ್ರೆ ಇನ್ನೊಂದು ಬ್ಯಾಂಕಿನ ಬಳಿ ಇರುತ್ತೆ. ಟ್ರಸ್ಟ್ ಎಲ್ಲವನ್ನೂ ನಿಯಂತ್ರಿಸುತ್ತದೆ ಅನ್ನುವಂತಹ ಆರೋಪ ಮಾಡ್ತಾ ಇರುವವರಿಗೆ ಈ ಸತ್ಯದ ಅರಿವಿಲ್ಲ ಅಥವಾ ಅವರು ಉದ್ದೇಶಪೂರ್ವಕವಾಗಿ ದಾರಿ ತಪ್ಪಿಸ್ತಾ ಇದ್ದಾರೆ. ಪಾರದರ್ಶಕತೆಯನ್ನ ಕಾಪಾಡೋದಕ್ಕಾಗಿ ರಾಮ ಮಂದಿರ ಟ್ರಸ್ಟ್ ತನ್ನ ಅಧಿಕಾರವನ್ನ ಸೀಮಿತಗೊಳಿಸಿಕೊಂಡಿದೆ ಮತ್ತು ಬ್ಯಾಂಕ್ ಅನ್ನ ತನ್ನ ಪಾಲುದಾರನನ್ನಾಗಿ ಮಾಡಿಕೊಂಡಿದೆ. ಈ ಪಾರದರ್ಶಕತೆಯ ಮಾದರಿಯು ರಾಮ ಮಂದಿರದ ದೊಡ್ಡ ಶಕ್ತಿಯೂ ಕೂಡ ಆಗಿದೆ.